ಹಾಗಾಗಿ ಅವ್ರು ಅಲ್ಲಿ ಬಿಡ್ಲಿಕ್ಕೆ ಅಂತ ಬರುವಾಗ ಅವ್ರು ನಾನು ಇಲ್ಲಿಂದ ಹೋಗ್ತೇನೆ ಅಂತ ಅವರ ತಾಯಿಯೇ ಹೇಳಿದ್ರು. ಅದಕ್ಕೆ ಅವ್ರು ಅಲ್ಲಿಂದ ಆಟೋ ಮಾಡಿ ಅವರನ್ನ ಕಳಿಸಿದ್ದಾರೆ. ಇಲ್ಲ, ಗಲಾಟೆ ಏನಾಗ್ಲಿಲ್ಲ. CCTV ಚೆಕ್ ಮಾಡಿ, ಅವ್ರೇನು ಬೈದಿದ್ದೇನೆ, ಹೊಡೆದಿದ್ದೇನೆ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಿ, ನಂಗೆ ಇನ್ನೊಂದು ವಿಷಯ ಆಗಿದೆ, ನಾನು ನಿಮ್ಗೆ ಹೇಳ್ತೇನೆ ಅಂತ. ಬಟ್ ನಾವು ಮದುವೆ ಆಗುವಂತ ಹೇಳಿದ್ದಾರೆ. ಅದ್ ಯಾಕೆ ಏನಂತ ನಂಗೆ ಗೊತ್ತಿಲ್ಲ, ಯಾವ ವಿಷಯ ಅಂತ ಇವಾಗ ಸಹ ಗೊತ್ತಿಲ್ಲ. ನಾನು ಎಲ್ಲರಿಗೆ ಹೋದಾಗ ಅವ್ರು ಮೊಬೈಲ್ ಆಫ್ ಮಾಡ್ಬೇಕು, ಯಾಕಂದ್ರೆ ನನ್ನ ಗಂಡ ನನ್ನ ಮೊಬೈಲ್ ಆಫ್ ಮಾಡಿ ನಂಗೆ ಟೆನ್ಷನ್ ಆಗಿ ನಾನು ಹೋದದ್ದು 2 days ಮೊಬೈಲ್ ಆಫ್ ಉಂಟಂತ ಹೇಳಿ. ಅಲ್ಲಿ ಹೋದಾಗ ಅವರು ಸ್ವಿಚ್ ಆಫ್ ಮಾಡಿದ ಪ್ರಾಬ್ಲಮ್ ಆಗಿದೆ, ಸ್ವಲ್ಪ ಮನೆಯಲ್ಲಿ ಕಿರಿಕಿರಿ ಆಗಿದೆ, ನನಗೆ ಆಮೇಲೆ ಹೇಳ್ತೇನೆ ಅಂತ ಹೇಳಿದ್ರು. ಸೊ ಆ ಟೈಮಲ್ಲಿ ಅವ್ರ ಜೊತೆ ತಾಯಿ ಇದ್ರಿಂದ ಅವ್ರ ತಾಯಿ ಹೇಳಿದ್ರು, ನಂಗೆ ನೀವು ಇಷ್ಟ ಇಲ್ಲ, ನೀನು ಅವ್ನಿಗೆ ವಿಚ್ಛೇದನ ಕೊಡ್ಬೇಕು, ಹಾಗೆ ಹೀಗೆ ಅಂತ ಅಲ್ಲಿ ಚರ್ಚೆ ಮಾಡಿದ್ದಾರೆ. ಸೊ ಆ ಟೈಮಲ್ಲಿ ನಂಗೆ ಅವರ ಮಾತು ಅಲ್ಲಿಗೆ ನಂಗೆ ತುಂಬಾ ಶಾಕ್ ಆಗಿತ್ತು. ಯಾಕಂದ್ರೆ ಹೇಳಿ ಮಾತುಕತೆ ಎಲ್ಲ ಮಾಡಿ ಹೋಗಿದವರು ಸಡನ್ ಆಗಿ ನಾನು ಅಲ್ಲಿ ಹೋದಾಗ ಈ ಮಾತನ್ನು ಹೇಳಕ್ಕೆ ನಂಗೆ ತುಂಬಾ ಶಾಕ್ ಆಗಿತ್ತು. ಯಾಕೆ ಹೀಗೆ ಹೇಳ್ತಿದ್ದಾರೆ ಅಂತ ನಾನು ಅವಾಗ್ಲೇ ಕೇಳಿ, ನೀವು ಮದುವೆ ಎಲ್ಲ ನಾವು ಒಟ್ಟಿಗಿದ್ದೇವೆ, ಇವಾಗ ರಿಜಿಸ್ಟರ್ ಆಗಿದೆ, ನಿಮ್ಗೆ ಸಹ ಅವ್ನು ಹೇಳಿದ್ದಾರೆ ಇದನ್ನೆಲ್ಲ ರಿಜಿಸ್ಟರ್ ಆಗಿದೆ ನಾವು ಅಂತ, ಇವಾಗ ನೀವು ಹೀಗೆ ಹೇಳ್ತೀರಾ ಅಂತ ಹೇಳಕ್ಕೆ ಅವ್ರು ನಂಗೆ ಬ್ಯಾಡ್ ಆಗಿ ಕೆಲವು ವರ್ಡ್ಸ್ ಬೈದ್ರು. ಅದು ಅವ್ರ ಹುಡುಗಿಯಾಗಿ ನಂಗೆ ಹಾಗೆ ಅವ್ರು ಸಹ ಒಂದು ಹೆಂಗಸಾಗಿ ನಂಗೆ ಆ ರೀತಿ ಶಬ್ದ ಹೇಳಿ ನಂಗೆ ತುಂಬಾ ಬೇಜಾರಾಯ್ತು. ನಾನು ಅವಾಗ ಹೇಳಿ, ನೀವು ಸಹ ಒಂದು ಹುಡುಗಿಯಾಗಿ ನಂಗೆ ಈ ರೀತಿಯ ಶಬ್ದ ಹೇಳ್ಬಾರ್ದಿತ್ತು, ನಂಗೆ ತುಂಬಾ ಹರ್ಟ್ ಆಯ್ತು ಅಂತ ಹೇಳಿ ನಾನು ಜೋರು ಕೂಗಿ ಅಲ್ಲಿ ಹತ್ತಿದ್ದೇನೆ. ಅವಾಗ ಇವಾಗ ಸುದೀಪ್ ಬಂದು, ಇಲ್ಲಮ್ಮ ಈ ಟೈಮಲ್ಲಿ ಅವ್ರಿಗೆ ಈಗೆಲ್ಲ ಹೇಳ್ಬೇಡ, ಅವ್ಳು ಟೆನ್ಷನ್ ಇಂದ ಅಲ್ಲಿಂದ ಇಲ್ಲಿಗೆ ಬಂದಿದ್ದಾಳೆ, ಸೊ ಬೇಡ ಇವಾಗ ಅವಳು ಕುತ್ಕೊಳ್ಳಿ ಗಾಡಿಯಲ್ಲಿ, ನಾನು ಬಿಡ್ತೇನೆ ಅವಳನ್ನ ಅಂತ ಹೇಳಿ ಗಾಡಿಯಲ್ಲಿ ಕೂರಿಸ್ಲಿಕ್ಕೆ ಹೇಳಿ ಹೋಗಿದ್ದಾರೆ. ಅದು ಅವ್ರ ತಾಯಿ ಹೇಳಿ, ಅವಳು ಬರೋದಾದ್ರೆ ನಾನು ನಿನ್ ಜೊತೆ ಗಾಡಿಯಲ್ಲಿ ಬರುದಿಲ್ಲ ಅಂತ ಹೇಳಿ ಅಲ್ಲಿ ನಂಗೆ ಮತ್ತೆ ಕಿರಿಕಿರಿ ಮಾಡಿದ್ರು. ನಾನು ಹೇಳಿ, ಆಗ ನಾನು ಸ್ಕೂಟಿಯಲ್ಲೇ ಹೋಗ್ತೇನೆ ಅಂತ ಹೇಳಿ ನಾನು ಸ್ಕೂಟಿ ಎಲ್ಲ ಚಾಲ್ ಮಾಡಿದ್ದೇನೆ. ಚಾಲ್ ಮಾಡಿ ಸ್ವಲ್ಪ ಮುಂದೆ ಬರುವಾಗ ಮತ್ತೆ ಬಂದು ನಿಲ್ಸಿ ಹೇಳಿದ್ರು, ಇಲ್ಲ ನಾನೇ ಕರ್ಕೊಂಡು ಹೋಗ್ತೇನೆ ನಿನ್ನ ಅಂತ ಅಮ್ಮನ ಹತ್ರ ಹೇಳಿದ್ರು. ಅಮ್ಮ ನಾನು ಹಿಂದೆ ಕುತ್ಕೊಳ್ಳಿ ಅಂತ ಅವರೇ ಹೇಳಿ ನನ್ನನ್ನು ಕುತ್ಕೊಳ್ತಾರೆ. ಅವ್ರ ತಾಯಿ ಹೇಳಿದ್ದಾರೆ, ನಾನು ದೂಡಿ ಹಾಗೆ ಅವ್ರು ಬೇಕಾದ್ರೆ ಚೆಕ್ ಮಾಡಿ ನಾನು ದೂಡಿದೇನ ಇಲ್ವಾ ಏನಂತ ಹೇಳಿ. ಒಂದಂತ ಹೇಳಿ ನಂಗೆ ವಾಮಿಟಿಂಗ್ ಪ್ರಾಬ್ಲಮ್ ಆಗುತ್ತೆ, ಹಾಗಾಗಿ ಅವ್ರು ಹೇಳ್ತಿದ್ರು ನಂಗೆ ಗೊತ್ತಿಲ್ಲ, ಸ್ವಲ್ಪ ಮುಂದೆ ಕುತ್ಕೊಳ್ಳಿ ಅಂತ. ಅಲ್ಲಿಂದ ನಾವು ಬಂದು ಅವರು ಬೆಳ್ತಂಗಡಿ ಫ್ಯಾಮಿಲಿ ಮನೆ ಹೋಗ್ಬೇಕಿತ್ತು ಅವ್ರ ತಾಯಿಗೆ. ಹಾಗಾಗಿ ಅವ್ರು ಅಲ್ಲಿ ಬಿಡ್ಲಿಕ್ಕೆ ಅಂತ ಬರುವಾಗ ಅವ್ರು ನಾನು ಇಲ್ಲಿಂದ ಹೋಗ್ತೇನೆ ಅಂತ ಅವರ ತಾಯಿಯೇ ಹೇಳಿದ್ರು. ಅದಕ್ಕೆ ಅವ್ರು ಅಲ್ಲಿಂದ ಆಟೋ ಮಾಡಿ ಅವರನ್ನ ಕಳಿಸಿದ್ದಾರೆ. ಇಲ್ಲ, ಗಲಾಟೆ ಏನಾಗ್ಲಿಲ್ಲ. CCTV ಚೆಕ್ ಮಾಡಿ, ಅವ್ರೇನು ಬೈದಿದ್ದೇನೆ, ಹೊಡೆದಿದ್ದೇನೆ, ಹಾಗೆ ಹೀಗೆ ಅಂತ ಹೇಳಿದ್ದಾರೆ. ಸೊ ಚೆಕ್ ಮಾಡಿ, ನಂಗೆ ಅದು ಅವಶ್ಯಕತೆ ಇಲ್ಲ ನನ್ಗೆ ಅಲ್ಲಿ ಹೋಗಿ ಹಾಗೆ ಮಾಡ್ಬೇಕಂತ. ಆದ್ರೆ ನಂಗೆ ಸಹ ಗೊತ್ತಿಲ್ಲ, ಅವ್ರ ಮನೆಯಲ್ಲಿ ಜಗಳ ಆಗಿದೆ, ಮತ್ತೆ ರಾಯಲ್ವರೆಗೆ ಹೇಳಿದ್ದಾರೆ ಸಾಲದವರನ್ನು ಅಪ್ಪ ಕರೆಸಿದ್ದಾರೆ ಮನೆಗೆ, ಅದೊಂದು ಹೇಳಿದ್ದಾರೆ. ಇಲ್ಲಿ ಹಾಸ್ಪಿಟಲ್ ಸಹ ಕೇಳುವಂತ ನಂಗೆ ಆ ಟೈಮಲ್ಲಿ ಕೇಳ್ಬೇಕಂತ ಆಗ್ತಿತ್ತು, ಯಾಕೆ ವಿಷಯ ಬೇಕಲ್ಲ ಏನಂತ. ಅಲ್ಲಿ ಸಹ ಕೇಳೋ ಆಪ್ಷನ್ ಇಲ್ಲ, ಯಾಕಂದ್ರೆ ICU ಅಲ್ಲಿ ತುಂಬಾ ಹೊತ್ತು ಮಾತಾಡುವ ಆಪ್ಷನ್ ಇಲ್ಲ. ಇವಾಗ ಪೊಲೀಸರು ಬರುವಾಗ ಅವರ ಮನೆಯವರು ಸಹ ಇದ್ರು, ನಾವು ಸಹ ಇದ್ವಿ ಅಲ್ಲಿ. ಸ್ವಲ್ಪ ಟೆನ್ಷನ್ ಆಗಿತ್ತು, ಸೊ ಬೇಜಾರಾಗಿತ್ತು ನಂಗೆ, ಅದಕ್ಕೆ ನಾನು ಪಾಯ್ಸನ್ ತಗೊಂಡಿದ್ದೇನೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಅವರೇ ತಗೊಂಡಿದೆ ಅಂತ ಹೇಳಿದ್ದಾರೆ. ನಮ್ಗೆ ಪೊಲೀಸ್ ಬಂದು ನಾವು ನಮ್ ಜೊತೆ ಹೇಳಿದ್ದಾರೆ, ಅವರ ಮನೆಯವರು ಸಹ ಒಟ್ಟಿಗೆ ನಿಂತೆ ಹೇಳಿದ್ದಾರೆ. ಅದು ಅಲ್ಲಿ CC ಕ್ಯಾಮೆರಾ ರೆಕಾರ್ಡ್ ಆಗಿರುತ್ತೆ, ಅವ್ರು ಪೊಲೀಸರು ನಮ್ ಜೊತೆ ನಿಂತ್ಕೊಂಡು ಮಾತಾಡಿದ ವಿಷಯ ಎಲ್ಲ.